ನಮಸ್ಕಾರ. ಕನ್ನಡ ಒನ್ ಸ್ಪೆಷಲ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬಗೋವರ್ಪು. BJP ನಿರಂತರವಾಗಿ ಧಾರ್ಮಿಕ ವಿಚಾರಗಳನ್ನು ಇಟ್ಕೊಂಡು ಹಿಂದೂ ಮುಸ್ಲಿಂ ಅಂತ ಸಮಾಜವನ್ನು ಇಬ್ಬಾಗ ಮಾಡಿ ಆ ಮೂಲಕ ಮತಗಳನ್ನು ಪಡ್ಕೊಳ್ಳುತ್ತೆ. ಅದಕ್ಕೆ ಅದೊಂದೇ ಮಾರ್ಗ ಇರುವಂಥದ್ದು. ಯಾಕೆಂದರೆ ಅದು ಅಭಿವೃದ್ಧಿ ಮಾಡಿರೋದಿಲ್ಲ, ಯಾವ ಕೆಲಸ ಕಾರ್ಯಗಳನ್ನು ಮಾಡಿರೋದಿಲ್ಲ. ಕೇವಲ ಮನುಷ್ಯನ ನಡುವೆ ದ್ವೇಷ ಬಿತ್ತುವ ಮೂಲಕ ತನ್ನ ರಾಜಕೀಯವನ್ನು ನಡೆಸ್ಕೊಂಡು ಹೋಗುತ್ತೆ. ಅದನ್ನೇ ಮುಂದಿಟ್ಕೊಂಡು ಜನರನ್ನು ಯಾಮಾರಿಸ್ತಾ ಜನರ ಮತಗಳನ್ನು ಪಡೆದು ಅಧಿಕಾರದಲ್ಲಿ ಉಳಿಯುವಂತಹ ಪ್ರಯತ್ನ ಮಾಡುತ್ತೆ. ಆದರೆ ಇದರಿಂದ ಈ ರೀತಿಯಾದಂತಹ ತಂತ್ರಗಾರಿಕೆಯಿಂದ ಕಾಂಗ್ರೆಸ್ ಹಿಂದೆ ಬಿದ್ದಿದೆಯಾ ಅಂದರೆ ಸಂಪೂರ್ಣವಾಗಿ ಹಿಂದೆ ಬಿದ್ದಿಲ್ಲ ಅಂತಲೇ ನಾವು ಹೇಳಬೇಕಾಗತ್ತೆ. ಯಾಕೆಂದರೆ ಕಾಂಗ್ರೆಸ್ ಸಂಪೂರ್ಣವಾಗಿ ಧಾರ್ಮಿಕ ವಿಚಾರಗಳನ್ನೇ ಇಟ್ಕೊಂಡು ಅಥವಾ ಒಂದು ಧರ್ಮದ ವಿಚಾರಗಳನ್ನು ಇಟ್ಕೊಂಡು ಮತ ಕೇಳೋದಿಲ್ಲ. ಆದರೂ ಕೂಡ ಅವರ ತಂತ್ರಗಾರಿಕೆಯ ಭಾಗವಾಗಿ ಮತ ಪಡೆಯುವಾಗ ಧರ್ಮವನ್ನು ಎಳೆದು ತರುವಂತಹದ್ದು ಕೂಡ ಕಾಂಗ್ರೆಸ್ ಕೂಡ ಮಾಡುತ್ತೆ ಅನ್ನೋದರಲ್ಲಿ ನಮಗೆ ಯಾವುದೇ ಅನುಮಾನ ಬೇಕಾಗಿಲ್ಲ. ಆದರೆ ಅವರು ಮಾಡುವಂತಹ ವಿಚಾರಗಳಿಂದ, ಅದರಲ್ಲೂ ವಿಶೇಷವಾಗಿ ಅಲ್ಪಸಂಖ್ಯಾತರಲ್ಲಿರುವಂತಹ ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಮಾಡುವಂತಹ ಮತ ರಾಜಕಾರಣದ ಕಾರಣಕ್ಕಾಗಿ ಮುಸ್ಲಿಂ ಸಮುದಾಯಕ್ಕೆ ಆಗುತ್ತಿರುವಂತಹ ಅವಮಾನಗಳು ಮತ್ತು ನಷ್ಟವನ್ನು ಮಾತ್ರ ನಾವ್ಯಾರೂ ಕೂಡ ಊಹಿಸೋದಕ್ಕೆ ಸಾಧ್ಯ ಇಲ್ಲ. ನಿಮಗೆ ಒಂದೊಂದಾಗಿ ಹೇಳ್ತೀನಿ ಕೇಳಿ. 2016ರಲ್ಲಿ ಟಿಪ್ಪು ಜಯಂತಿಯನ್ನು ಮಾಡಬೇಕು ಅಂತ ಯಾವುದೇ ಮುಸ್ಲಿಂ ನಾಯಕನಾಗಲಿ, ಯಾವುದೇ ಮುಸ್ಲಿಂ ಸಂಘಟನೆ ಆಗಲಿ, ಮುಸ್ಲಿಂ ಸಮುದಾಯವಾಗಲಿ ಹೋಗಿ ಸಿದ್ದರಾಮಯ್ಯನವರಿಗೆ ದುಂಬಾಲು ಬಿದ್ದಿರಲಿಲ್ಲ. ಸಿದ್ದರಾಮಯ್ಯನವರ ಸರ್ಕಾರ ಸ್ವಯಂ ನಿರ್ಧಾರ ತೆಗೆದುಕೊಂಡು ಒಂದು ರೀತಿಯಾಗಿ ತಾನೇ ಮುಂದಾಳತ್ವ ವಹಿಸಿಕೊಂಡು ಸರ್ಕಾರದ ವತಿಯಿಂದ ಟಿಪ್ಪು ಜಯಂತಿ ಮಾಡ್ತೀವಿ ಅಂದರು. ಕಾರಣ, ಈ ಮೂಲಕ ಮುಸ್ಲಿಂ ಮತಗಳನ್ನು ಒಂದಷ್ಟು ಸೆಳೆಯಬಹುದು ಅನ್ನುವಂತಹ ರಾಜಕೀಯ ಯೋಚನೆ ಅಷ್ಟೇ. ಅದು ಮಾಡಿದಾಗ ಮೊದಲನೇ ಬಾರಿಗೆ 2016ರ ನವೆಂಬರ್ 10ನೇ ತಾರೀಕು ಅಧಿಕೃತವಾಗಿ ಅದನ್ನು ಸರ್ಕಾರವೇ ಟಿಪ್ಪು ಜಯಂತಿಯನ್ನು ಮಾಡಿದಾಗ ಎಷ್ಟು ಹಿಂಸಾಚಾರ ಆಗಿತ್ತು, ಗೋಲಿಬಾರ್ ಆಗಿತ್ತು. ಅದೆಲ್ಲದರ ಜೊತೆಗೇ ಮುಸ್ಲಿಂ ಸಮುದಾಯ ಬಯಸದೇನೆ ಮಾಡಿದಂತಹ ಈ ಕಾಂಗ್ರೆಸ್ನ ಕೃತ್ಯದಿಂದಾಗಿ ಮುಸ್ಲಿಂ ಸಮುದಾಯ ವಿನಾಕಾರಣ ಟೀಕೆಗಳನ್ನು ಎದುರಿಸಬೇಕಾಯಿತು. ಮುಸ್ಲಿಮರ ವಿರುದ್ಧ ದ್ವೇಷ ಕಾರೋದಕ್ಕೆ BJP ಮತ್ತು ಸಂಘ ಪರಿವಾರಕ್ಕೆ ಒಂದು ಅಸ್ತ್ರವನ್ನು ಕಾಂಗ್ರೆಸ್ಸೇ ಎತ್ತಿಕೊಡ್ತು. ಇದರಲ್ಲಿ ಕಾಂಗ್ರೆಸ್ಸಿಗೆ ಏನಾದರೂ ನಷ್ಟ ಆಗಿದೆಯಾ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಹೆಚ್ಚೇನು ನಷ್ಟ ಆಗಿರಲಿಕ್ಕಿಲ್ಲ. ಯಾಕಂದರೆ ಮುಸ್ಲಿಂ ಸಮುದಾಯಕ್ಕೆ ಬೇರೆ ಆಪ್ಷನ್ ಇಲ್ಲ, ಕಾಂಗ್ರೆಸ್ ಜೊತೆಯಲ್ಲಿ ಹೋಗಬೇಕಾದಂತಹ ಅನಿವಾರ್ಯತೆ ಇತ್ತು. ಆದರೆ ಈ ಕಡೆ ಮುಸ್ಲಿಂ ಸಮುದಾಯ ಕಳೆದುಕೊಂಡದ್ದೇನು ಅಂದರೆ, ತಮ್ಮದು ಯಾವುದೇ ತಪ್ಪಿಲ್ಲದೆಯೂ ಕೂಡ, ತಾವು ಯಾವುದೇ ಆಸೆ ಪಡದೇ ಇದ್ದರೂ ಕೂಡ ಸ್ವತಃ ಸರ್ಕಾರ ತೆಗೆದುಕೊಂಡ ನಿರ್ಧಾರದಿಂದ ತಮಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿಕೊಳ್ಳಬೇಕಾದಂತಹ, ಟಿಪ್ಪುವಿನ ವಿಚಾರದಲ್ಲಿ ಕೊಳಕಾದಂತಹ ಕಾಮೆಂಟ್ಗಳನ್ನು ನೋಡಬೇಕಾದಂತಹ ಮತ್ತು ಎಲ್ಲ ಕಡೆ ಕೆಸರಚಾಟವನ್ನು ಅನುಭವಿಸಬೇಕಾದಂತಹ ಒಂದು ಅನಿವಾರ್ಯತೆ ಮುಸ್ಲಿಂ ಸಮುದಾಯಕ್ಕೆ ಬಂತು. ಅದಾದ ನಂತರ ಅಷ್ಟೆಲ್ಲ ಆದ ಮೇಲೆ ಸಿದ್ದರಾಮಯ್ಯನವರ ಸರ್ಕಾರ 2017ರ ಇಸವಿಯಲ್ಲಿ ಅದನ್ನು ಸಂಪೂರ್ಣವಾಗಿ ಕೈ ಬಿಡದೆ ಹೋದರೂ ಕೂಡ ಸಿಂಪಲ್ ಆಗಿ ಟಿಪ್ಪು ಜಯಂತಿಯನ್ನು ಮಾಡ್ತು. ಯಾಕಂದರೆ 2016ರಲ್ಲಿ ಗಲಭೆಗಳಾಗಿತ್ತು ಅಂತ. ಸೊ ಆಗ ಒಂದು ಕಡೆ ಟಿಪ್ಪು ಜಯಂತಿಯೂ ಹೋದ ಹಾಗೆ ಆಯಿತು, ಇನ್ನೊಂದು ಕಡೆ ಟಿಪ್ಪು ಜಯಂತಿ ಹೆಸರಿನಲ್ಲಿ ಕಾಂಗ್ರೆಸ್ ಮಾಡಿದ ರಾಜಕೀಯದ ಕಾರಣಕ್ಕಾಗಿ ಮುಸ್ಲಿಂ ಸಮುದಾಯ ಅನಾವಶ್ಯಕವಾದಂತಹ ಟೀಕೆಗೆ ಗುರಿಯಾಗಬೇಕಾಯಿತು. ಆ ನಂತರ 2023ರಲ್ಲಿ ವಾಪಸ್ ಬಂದಾಗ ಇದೇ ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿಯಾಗಿ ಬಂದ್ರಲ್ಲ, ಅವರೇನಾದರೂ ಟಿಪ್ಪು ಜಯಂತಿಯನ್ನು ಮರುಚಾಲನೆ ಕೊಟ್ರ? ಕಳೆದ ಬಾರಿ ಅಟ್ಲೀಸ್ಟ್ 2017ರಲ್ಲಿ ಮಾಡಿದ ಹಾಗೆ ಸಿಂಪಲ್ ಆಗಿ ಆದರೂ ಮಾಡಿದ್ರಂದರೆ ಅದು ಕೂಡ ಇಲ್ಲ. ಸಂಪೂರ್ಣವಾಗಿ ಟಿಪ್ಪು ಜಯಂತಿಯನ್ನು ಸಂಪೂರ್ಣವಾಗಿ ಮರ್ತೇ ಬಿಟ್ಟಿದ್ರು. ಟಿಪ್ಪು ಜಯಂತಿಯ ದಿನ ಸಿದ್ದರಾಮಯ್ಯ ಒಂದು ಟ್ವೀಟ್ ಕೂಡ ಮಾಡಲಿಲ್ಲ, ಒಂದು ಸಂದೇಶವನ್ನು ಕೊಡಲಿಲ್ಲ, ಒಂದು ಸಣ್ಣ ಪೋಸ್ಟರ್ ಬರಲಿಲ್ಲ ಟಿಪ್ಪು ಜಯಂತಿಗೆ ಒಂದು ಶುಭಾಶಯಗಳನ್ನು ಕೋರುವಂತಹದ್ದಕ್ಕೆ. ಹಾಗಾಗಿ ಈ ವಿಚಾರವನ್ನು ಗಂಭೀರವಾಗಿ ನಾವು ನೋಡಬೇಕಾಗತ್ತೆ. ಅದಾದ ಮೇಲೆ ಒಂದು ಕಾಂಗ್ರೆಸ್ಗೆ ಬುದ್ಧಿ ಬಂತ, ಈ ರೀತಿ ಮಾಡೋದ್ರಿಂದ ನಮಗೆ ಸಣ್ಣ ಪುಟ್ಟ ರಾಜಕೀಯ ಲಾಭ ಆಗ್ಬೋದು, ಆದರೆ ಮುಸ್ಲಿಂ ಸಮುದಾಯಕ್ಕೆ ದೊಡ್ಡ ಮಟ್ಟದಲ್ಲಿ ಪೆಟ್ಟಾಗುತ್ತೆ ಅಂತ, ಅಥವಾ ಪೆಟ್ಟಾದರೂ ಪರವಾಗಿಲ್ಲ, ನಮಗೆ ರಾಜಕೀಯ ಲಾಭ ಬಂದರೆ ಸಾಕು ಅಂತ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಅಂದ್ಕೊಂಡಿದೆಯಾ ಗೊತ್ತಿಲ್ಲ. ಮೊನ್ನೆ ಮಾತಾಡ್ತಾ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರಿಗೆ 10,000 ಕೋಟಿ ರೂಪಾಯಿನ ಬಜೆಟ್ ಮೂಲಕ ಕೊಡುತ್ತೆ ಅಂತ ಅನೌನ್ಸ್ ಮಾಡಿದ್ರು. ಕೊಡೋ ಹಾಗಿದ್ರೆ ಕೊಡಲಿ, ಬಿಡೋ ಹಾಗಿದ್ರೆ ಬಿಡಲಿ. ಇವರು ನಿಜವಾಗ್ಲೂ ಅಷ್ಟು ಕೊಡೋದು ಇಲ್ಲ, ಅಷ್ಟೊಂದು ಹಣವನ್ನು ಇವರು ಒಂದು ಸಮುದಾಯಕ್ಕೆ ಮೀಸಲಿಡೋದು ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಅಲ್ಲಿ
ಒಂದಷ್ಟು ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋದಕ್ಕೆ ಆ ಒಂದು ಘೋಷಣೆಯನ್ನು ಮಾಡಿದ್ರು. ಅದು ಮುಸ್ಲಿಂ ಸಮುದಾಯಕ್ಕೆ ಯಾವುದೇ ರೀತಿಯಿಂದಲೂ ಕೂಡ ಲಾಭ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅದಕ್ಕೆ ಪ್ರತಿಯಾಗಿ ಮತ್ತೆ ಮುಸ್ಲಿಂ ಸಮುದಾಯ ವಿನಾಕಾರಣವಾಗಿ ಟೀಕೆಗೆ ಗುರಿಯಾಗಬೇಕಾಯಿತು. ಚರ್ಚೆಗಳಲ್ಲಿ, ಟ್ವೀಟ್ಗಳಲ್ಲಿ, ಒಂದು ಕಾಮೆಂಟ್ರಿಗಳಲ್ಲಿ ಎಲ್ಲ ಕಡೆಯೂ ಕೂಡ ಮುಸ್ಲಿಂ ಸಮುದಾಯದ ವಿರುದ್ಧ ಸಂಘ ಪರಿವಾರ ಮತ್ತು BJP ಮತ್ತೊಂದು ಬಾರಿ ಮುಗಿ ಬೀಳೋದಕ್ಕೆ ಇವರು ಅವಕಾಶ ಮಾಡಿಕೊಟ್ಟಂಗಾಯಿತು. ಅಷ್ಟಕ್ಕೆ ಇವರು ಪುರಾಣಗಳು ನಿಲ್ಲೋದಿಲ್ಲ. ಕಾಂಗ್ರೆಸ್ ಮುಸ್ಲಿಂ ಸಮುದಾಯವನ್ನು, ಅದರಲ್ಲೂ ವಿಶೇಷವಾಗಿ ಟಿಪ್ಪು ವಿಚಾರವಾಗಿ ನಿರಂತರವಾಗಿ ಈ ರೀತಿಯಾದಂತಹ ಅವುಗಳನ್ನು ಮಾಡಿಕೊಂಡು ಆ ಮೂಲಕ ಮುಸ್ಲಿಂ ಸಮುದಾಯ ಮತ್ತು ಟಿಪ್ಪುವನ್ನು ಟಾರ್ಗೆಟ್ ಮಾಡೋದಕ್ಕೆ ಸಂಘ ಪರಿವಾರ ಮತ್ತು BJPಗೆ ಅವಕಾಶ ಕೊಡುತ್ತೆ. ಈ ಬಾರಿ ಮತ್ತೆ ಒಂದು ದೊಡ್ಡ ಅವಕಾಶವನ್ನು ಕೊಟ್ಟಿದ್ದಾರೆ. ಆ ಮೂಲಕ ಯತ್ನಾಳಂತಹವರು, BJPಯವರು, ಸಂಘ ಪರಿವಾರದವರು ದೊಡ್ಡ ಮಟ್ಟದಲ್ಲಿ ಟಿಪ್ಪುವಿನ ಅವಹೇಳನದಲ್ಲಿ ತೊಡಗೋದಕ್ಕೆ ಅವರಿಗೆ ಅವಕಾಶ ಸಿಕ್ಕಿದೆ. ಅದೇನಪ್ಪ ಅಂತಂದರೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಹೆಸರಿಡುವ ವಿಚಾರದಲ್ಲಿ. ಮೈಸೂರಿನಲ್ಲಿ ಮಂಡಕಳ್ಳಿ ಮೈಸೂರು ವಿಮಾನ ನಿಲ್ದಾಣ ಅಂತ ಸಣ್ಣ ಒಂದು ಏರ್ಪೋರ್ಟ್ ಇದೆ. ಕರ್ನಾಟಕದ ಇತರೆ ಸಣ್ಣ ಏರ್ಪೋರ್ಟ್ಗಳಲ್ಲಿ ಎಲ್ಲವನ್ನೂ ಕೂಡ ಈಗ ಮರುನಾಮಕರಣ ಮಾಡಬೇಕು. ಇಲ್ಲಿನ ಹೋರಾಟಗಾರರು ಅಥವಾ ಪ್ರಖ್ಯಾತ ವ್ಯಕ್ತಿಗಳ ಹೆಸರುಗಳನ್ನು ಆ ಏರ್ಪೋರ್ಟ್ಗಳಿಗೆ ಇಡಬೇಕು ಅನ್ನುವಂಥ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂತು. ಅದನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವಂತಹ ಹಂತದಲ್ಲಿ ಶಿವಮೊಗ್ಗ, ಒಂದು ಇದು ಬೆಳಗಾವಿಯಲ್ಲಿರುವಂಥದ್ದು, ಈ ಕಡೆ ಎಲ್ಲ ಒಂದು ಏರ್ಪೋರ್ಟ್ಗಳಿಗೂ ಕೂಡ ಕುವೆಂಪು, ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಹೆಸರುಗಳನ್ನು ಫೈನಲೈಸ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸೋದಕ್ಕೆ ಸಿದ್ಧವಾಗಿದ್ದಾರೆ. ಆದರೆ ಮೈಸೂರು ವಿಮಾನ ನಿಲ್ದಾಣದ ಮಾತ್ರ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಇದರ ನಡುವೆ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕರಾದಂತಹ ಪ್ರಸಾದ್ ಅಬ್ಬಯ್ಯ ಅನ್ನುವಂಥವರು ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಹೆಸರಿಟ್ಟರೆ ಸೂಕ್ತ ಅನ್ನುವಂತಹ ಸಲಹೆಯನ್ನು ತೇಲಿಬಿಡ್ತಾರೆ. ಈ ಸಲಹೆ ಬಂದಿದ್ದೇ ತಡ ಎಲ್ಲ ಕಡೆಗಳಿಂದಲೂ ಕೂಡ ಮತ್ತೆ ಟಿಪ್ಪು ವಿರುದ್ಧವಾಗಿ ಈ ಒಂದು ಸಂಘ ಪರಿವಾರ ಮತ್ತು BJP ಮುಗಿ ಬೀಳ್ತಾ ಇದೆ. ಅವಾಚ್ಯ ಶಬ್ದಗಳಿಂದ ಹಿಡಿದು ಯಾವೆಲ್ಲ ರೀತಿಯಲ್ಲಿ ಟಿಪ್ಪುವಿಗೆ ಅವಮಾನ ಮಾಡಬಹುದು ಆ ಎಲ್ಲ ರೀತಿಯಲ್ಲಿಯೂ ಕೂಡ ಟಿಪ್ಪುವಿಗೆ ಅವಮಾನ ಮಾಡೋದಕ್ಕೆ ಅದಕ್ಕೆ ಮತ್ತೊಂದು ದೊಡ್ಡ ಅಸ್ತ್ರ ಅವರ ಕೈಗೆ ಸಿಕ್ಕಂಗಾಗಿದೆ. ಇವರು ಆ ಹೆಸರನ್ನು ಮೈಸೂರು ವಿಮಾನ ನಿಲ್ದಾಣಕ್ಕೆ ಇಡೋದಿಲ್ಲ. ಆದರೆ ಆ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಕೊಡುವ ಮೂಲಕ ನಾವು ಮುಸ್ಲಿಂ ಸಮುದಾಯವನ್ನು ಏನೋ ಒಂದು ರೀತಿಯಲ್ಲಿ ಆಧರಿಸ್ತಾ ಇದ್ದೀವಿ ಅನ್ನುವಂತಹ ರೀತಿಯಲ್ಲಿ ನಡವಳಿಕೆ ಮಾಡಿಕೊಂಡು ಒಂದು ಹೇಳಿಕೆಯ ಮೂಲಕ ಏನೋ ಒಂದು ರಾಜಕೀಯ ಲಾಭವನ್ನು ಪಡ್ಕೊಳ್ತಾರೆ ವಿನಃ ಅದಕ್ಕೆ ಆ ಹೆಸರನ್ನು ಇವರು ಇಡೋದು ಅನುಮಾನನೇ. ಆದರೆ ಆ ಕಡೆ ಹೆಸರು ಇಡಿಸ್ಕೊಳ್ಳಲಿಲ್ಲ, ಈ ಕಡೆ ಬೈಗುಳವನ್ನು ಕೂಡ ಪಡ್ಕೊಳ್ಳುವಂತಹದ್ದು ಮುಸ್ಲಿಂ ಸಮುದಾಯದ ಒಂದು ಅನಿವಾರ್ಯತೆ ಆಗುವಂತಹ ಪರಿಸ್ಥಿತಿ ಇದೆ. ಈ ರೀತಿ ಪದೇ ಪದೇ ಟಿಪ್ಪು ಹೆಸರನ್ನು ತೆಗೆದುಕೊಂಡು ಬಂದು ಅಥವಾ ಮುಸ್ಲಿಂ ವಿಚಾರಗಳಲ್ಲಿ ಮುಂದೆ ಬಂದು ಇವರೇ ಒಂದು ಹೇಳಿಕೆಯನ್ನು ಕೊಡುವಂತಹದ್ದು, ಇವರೇ ಒಂದು ಕ್ರಿಯೆಯನ್ನು ಮಾಡುವಂತಹದ್ದು, ಅದಕ್ಕೆ ಪ್ರತಿಯಾಗಿ ಏನು BJP ಕಾಯ್ಕೊಂಡಿರುತ್ತೆ, ಸಂಘ ಪರಿವಾರ ಕಾಯ್ಕೊಂಡಿರುತ್ತೆ, ಅವರು ಮುಸ್ಲಿಂ ಸಮುದಾಯವನ್ನು ಮತ್ತು ಟಿಪ್ಪು ಸುಲ್ತಾನ್ ಅವರ ಅವಹೇಳನಕ್ಕೆ ಅದು ದೊಡ್ಡ ಮಟ್ಟದಲ್ಲಿ ಅವಕಾಶ ಪಡ್ಕೊಂಡು ನಿರಂತರವಾಗಿ ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡುತ್ತೆ. ಅದಕ್ಕೆ ಸಹಕಾರಿಯಾಗಿ ನಮ್ಮ ಗೋಧಿ ಮಾಧ್ಯಮಗಳು ಕೂಡ ಅದನ್ನೇ ಪುನರುಚ್ಚರಿಸುತ್ತಾ ಡಿಬೇಟ್ಗಳನ್ನು ಮಾಡ್ತಾ ಆ ಮೂಲಕ ಇನ್ನೊಂದಷ್ಟು ಅವರ ಕಡೆಯಿಂದ ಯಾವೆಲ್ಲ ಒಂದು ಕಾಂಟ್ರಿಬ್ಯೂಷನ್ ಮಾಡಬಹುದು ಟಿಪ್ಪು ಮತ್ತು ಮುಸ್ಲಿಂ ಸಮುದಾಯವನ್ನು ಅವಹೇಳನ ಮಾಡೋದಕ್ಕೆ ಅವರು ಕೂಡ ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ. ಎಲ್ಲವೂ ಕೂಡ ಕಾಂಗ್ರೆಸ್ನ ಈ ಕಳ್ಳಾಟದ ಕಾರಣಕ್ಕಾಗಿಯೇ ಆಗ್ತಿದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಕಾಂಗ್ರೆಸ್ ಇದರಿಂದ ಹೊರಗೆ ಬರಬೇಕು. ಕಾಂಗ್ರೆಸ್ ಏನಾದರೂ ಮಾಡೋ ಹಾಗಿದ್ದರೆ ಖಂಡಿತ ಮಾಡ್ತೀವಿ ಅನ್ನುವಂತಹ ಭರವಸೆ ಕೊಟ್ಟ ಮೇಲೆ ಮುಸ್ಲಿಂ ಸಮುದಾಯ ಈ ರೀತಿಯಾಗಿ ಅವಹೇಳನಕ್ಕೆ ಒಳಗಾಗುತ್ತೆ, ಖಂಡಿತ ಒಳಗಾಗುತ್ತೆ. ಯಾಕಂದರೆ BJP, RSS ಮತ್ತು ಇತರೆ ಸಂಘ ಪರಿವಾರದ ಸಂಘಟನೆಗಳು ಕಾಯ್ತಿರ್ತವೆ. ಅಷ್ಟೆಲ್ಲ ಅವಮಾನಗಳನ್ನು ಅನುಭವಿಸಿದ ಮೇಲೆ ಅವರಿಗೆ ಪ್ರತಿಫಲವಾದರೂ ಸಿಗಬೇಕು. ಆ ಒಂದು ಕಟ್ಟುನಿಟ್ಟಾಗಿ ನಿಂತ್ಕೊಂಡು ನಾವು ಇದನ್ನು ಜಾರಿ ಮಾಡ್ತೀವಿ ಅನ್ನೋಂಥದ್ದಿದ್ದರೆ ಮಾತ್ರ ಕಾಂಗ್ರೆಸ್ ಹೇಳಬೇಕು. ಮುಸ್ಲಿಂ ಸಮುದಾಯದ ಮುಖಂಡರು ಕೂಡ ಕಾಂಗ್ರೆಸ್ಗೆ ಈ ವಿಚಾರವಾಗಿ ಗಂಭೀರವಾಗಿ ಹೇಳಬೇಕಾಗತ್ತೆ. ನೀವು ನಮಗೆ ಏನಾದರೂ ಮಾಡೋದಿದ್ದರೆ ಮಾಡಿ, ಅದನ್ನು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ. ಅಥವಾ ಪ್ರಚಾರ ಮಾಡಿ ನಾವೆಲ್ಲ ಅವಹೇಳನಗಳನ್ನು ಸಹಿಸಿಕೊಂಡ ಮೇಲೆ ಅದರಿಂದ ಹಿಂದೆ ಸರಿಯುವಂತಹ ಕೆಲಸವನ್ನು ನೀವು ಮಾಡಿದ್ರೆ ಚೆನ್ನಾಗಿರಲ್ಲ ಅನ್ನುವಂತಹ ಎಚ್ಚರಿಕೆಯನ್ನು ಮುಸ್ಲಿಂ ಸಮುದಾಯ ಮತ್ತು ಮುಸ್ಲಿಂ ನಾಯಕರು ಕಾಂಗ್ರೆಸ್ಗೆ ಕೊಟ್ಟರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇದು ಈ ಹೊತ್ತಿನ ಸ್ಪೆಷಲ್ ರಿಪೋರ್ಟ್. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.